ಸಿಎಂ ಸಿದ್ದರಾಮಯ್ಯಗೆ ಮುಡಾ ಟೆನ್ಷನ್ ಹೆಚ್ಚಾಗಿದೆ. ಇವತ್ತೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ A1, ಸಿಎಂ ಪತ್ನಿ ಪಾರ್ವತಿ ಅವರು ಪ್ರಕರಣದಲ್ಲಿ ಆರೋಪಿ. ಸಿಎಂ ಸಿದ್ದರಾಮಯ್ಯ A1 ಆದರೆ ಪತ್ನಿ ಪಾರ್ವತಿ A2. ಆದೇಶದ ಪ್ರತಿ ಪಡೆಯೋಕೆ ಲೋಕಾಯುಕ್ತ ಎಸ್ಪಿ ಬೆಂಗಳೂರಿಗೆ ಬಂದಿದ್ದಾರೆ. ಟಿಜೆ ಉದೇಶ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಒಂದಿಷ್ಟು ಅನುಮಾನಗಳಿತ್ತು ಅನ್ನುವಂತಹ ಕಾರಣಕ್ಕಾಗಿ ಬಂದಿದ್ರು ಅನ್ನುವಂಥ ಮಾಹಿತಿ, ಅದನ್ನ ಕ್ಲಿಯರ್ ಮಾಡಿಕೊಂಡು ಈಗ ಮೈಸೂರಿನತ್ತ ಹೊರಟಿದ್ದಾರಂತೆ. ಹಾಗಾಗಿ ಇವತ್ತೇ ಎಫ್ಐಆರ್ ದಾಖಲಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಮುಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಉರುಳಾಗಿ ಕಾಡ್ತಾ ಇದೆ. ಚಕ್ರವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿಬರ್ತಾ ಇವೆ. ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸೋಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆಯೇ ಸೂಚಿಸಿತ್ತು. ಮೈಸೂರು ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ A1 ಯಾರು ಅಂತಂದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಪ್ರಕರಣದಲ್ಲಿ A1 ಯಾಕಂದ್ರೆ ತಮ್ಮ ಪ್ರಭಾವವನ್ನ ಬೀರಿದ್ದಾರೆ. ಆ 14 ಸೈಟ್ಗಳನ್ನ ಪರಿಹಾರವಾಗಿ ಪಡೆಯೋಕೆ ಅನ್ನುವಂತಹ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನ ಈ ಪ್ರಕರಣದಲ್ಲಿ A1 ಮಾಡಲಾಗಿದೆ. ಯಾವಾಗ ಈ ಮುಡಾಗೆ ಸಂಬಂಧಪಟ್ಟ ಹಾಗೆ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳಾಗಿದೆಯೋ ಆಗ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ರು, ಹಾಗೆ ತಮ್ಮ ಪ್ರಭಾವವನ್ನ ಬೀರಿದ್ರು ಅನ್ನುವಂಥದ್ದು ಅವರ ವಿರುದ್ಧ ಇರುವಂತಹ ಆರೋಪ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇರುವಂತಹ ಆರೋಪ. ಹಾಗಾಗಿ ಈ ಪ್ರಕರಣದಲ್ಲಿ A1 ಸಿಎಂ ಸಿದ್ದರಾಮಯ್ಯ, A2 ಯಾರು? BM ಪಾರ್ವತಿಯವರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ BM ಪಾರ್ವತಿ ಈ ಪ್ರಕರಣದಲ್ಲಿ A2. ಯಾಕೆಂತಂದ್ರೆ ಇಡೀ ಪ್ರಕರಣದಲ್ಲಿ ಫಲಾನುಭವಿ ಯಾರು ಅಂತಂದ್ರೆ ಅದು ಮುಖ್ಯಮಂತ್ರಿಗಳ ಧರ್ಮಪತ್ನಿ BM ಪಾರ್ವತಿಯವರು. ಸೈಟ್ ಅವರಿಗೆ ಕೊಟ್ಟಿದ್ದು ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಸೈಟ್ ಅನ್ನ ಪಡೆದಂತಹ BM ಪಾರ್ವತಿಯವರು ನನ್ನ ಸೈಟ್ ನ ಮುಡಾ ನಿವೇಶನ ಮಾಡೋದಕ್ಕೆ ಅಕ್ವೈರ್ ಮಾಡ್ಕೊಂಡಿದೆ, ನನಗೆ ಬದಲಿ ನಿವೇಶನವನ್ನ ಕೊಡಿ ಅಂತ ಹೇಳಿ ಪತ್ರ ಬರೀತಾರೆ. ಫಲಾನುಭವಿ ಯಾರು? ಮುಖ್ಯಮಂತ್ರಿಗಳ ಧರ್ಮಪತ್ನಿ. 14 ಸೈಟ್ಗಳು ಯಾರ ಹೆಸರಿಗೆ ಬಂದಿದ್ದು? ಮುಖ್ಯಮಂತ್ರಿಗಳ ಧರ್ಮಪತ್ನಿ BM ಪಾರ್ವತಿಯವರ ಹೆಸರಿಗೆ. ಹಾಗಾಗಿ ಈ ಪ್ರಕರಣದಲ್ಲಿ ಎರಡನೇ ಆರೋಪಿ A2 ಮುಖ್ಯಮಂತ್ರಿಗಳ ಧರ್ಮಪತ್ನಿ BM ಪಾರ್ವತಿ. ಇನ್ನು ಪ್ರಕರಣದಲ್ಲಿ A3 ಯಾರು ಅಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯ ಅವರ ಬಾಮೈದ, ಅವರ ಪತ್ನಿಯ ಸಹೋದರ ದೇವರಾಜು ಎಂಬ ವ್ಯಕ್ತಿಯಿಂದ ಆ ಜಮೀನನ್ನ ಖರೀದಿ ಮಾಡಿ 3 ಎಕರೆ 16 ಗುಂಟೆ ಜಮೀನು, ಆ ಜಮೀನನ್ನ ಖರೀದಿ ಮಾಡಿ ಆ ನಂತರ ತಮ್ಮ ಸಹೋದರಿ ಅಂದ್ರೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ BM ಪಾರ್ವತಿಯವರಿಗೆ ಗಿಫ್ಟ್ ಡೀಡ್ ಅನ್ನ ಮಾಡಿದ್ದು ಇದೇ ಮಲ್ಲಿಕಾರ್ಜುನ ಸ್ವಾಮಿ. ಹಾಗಾಗಿ ಈ ಪ್ರಕರಣದಲ್ಲಿ 3ನೇ ಆರೋಪಿಯನ್ನಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಮಾಡಲಾಗಿದೆ. ಇನ್ನು 4ನೇ ಆರೋಪಿ 3 ಎಕರೆ 16 ಗುಂಟೆ ಜಾಗ ನನ್ನದು ಅಂತ ಹೇಳಿ ಮಾರಾಟ ಮಾಡಿದಂತಹ ವ್ಯಕ್ತಿ ಜೆ ದೇವರಾಜು, ನಿವೃತ್ತ ಸರ್ಕಾರಿ ನೌಕರ ಅನ್ನುವಂತ ಮಾಹಿತಿ ಇದೆ ಈತನ ಬಗ್ಗೆ. ಈತನ ತಂದೆ ನಿಂಗ, ಆ ನಿಂಗನಿಗೆ 3 ಜನ ಮಕ್ಕಳು, ದೇವರಾಜು, ಮೈಲಾರಯ್ಯ ಹಾಗೆ ಮಲ್ಲಯ್ಯ. ಈ ಪ್ರಕರಣದಲ್ಲಿ ದೂರುದಾರರು ಹೇಳ್ತಾ ಇರೋ ಹಾಗೆ ಮೈಲಾರಯ್ಯನಿಗೆ ಮಲ್ಲಯ್ಯ ಹಾಗೆ ಈ ಜೆ ದೇವರಾಜು ಸ್ವಾಧೀನವನ್ನ, ಭೂಮಿಯ ಸ್ವಾಧೀನವನ್ನ ಕೊಟ್ಟಿರ್ತಾರಂತೆ. ಆದ್ರೆ ಈ ಜೆ ದೇವರಾಜು ತನ್ನ ಓನರ್ಶಿಪ್ ಇಲ್ಲದೆ ಇದ್ರೂ ಕೂಡ ಜಾಗ ತನ್ನದು ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಆ 3 ಎಕರೆ 16 ಗುಂಟೆ ಜಾಗವನ್ನ ಮಾರಾಟ ಮಾಡಿರ್ತಾನೆ. ಹಾಗಾಗಿ ಪ್ರಕರಣದಲ್ಲಿ 4ನೇ ಆರೋಪಿಯಾಗಿ ಜೆ ದೇವರಾಜು ಅವರ ಹೆಸರು ಇರಲಿದೆ. ಯಾಕಂದ್ರೆ PCR ಖಾಸಗಿ ದೂರೇನು ದಾಖಲಾಯಿತು, ಕೋರ್ಟ್ನಲ್ಲಿ ಈ ವಿಚಾರವಾಗಿ ಏನ್ ವಿಚಾರಣೆ ನಡೆಯಿತು, 4ನೇ ಆರೋಪಿಯಾಗಿ ಜೆ ದೇವರಾಜು ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ನಿನ್ನೆಯೇ ಕೋರ್ಟ್ ಆದೇಶ ಮಾಡಿತ್ತು. ಆದೇಶದ ಪ್ರತಿಯನ್ನ ಆನ್ಲೈನ್ನಲ್ಲೂ ಕೂಡ ಅಪ್ಲೋಡ್ ಮಾಡಲಾಗಿತ್ತು. ಮೈಸೂರು ಲೋಕಾಯುಕ್ತ ಎಸ್ಪಿಗೂ ಕೂಡ ಆದೇಶದ ಪ್ರತಿಯನ್ನ ಕಳುಹಿಸಲಾಗಿತ್ತು. CRPC ಅಡಿಯಲ್ಲಿ ಕೇಸ್ ದಾಖಲಿಸುವುದಕ್ಕೆ ಕೋರ್ಟ್ ನಿನ್ನೆಯೇ ಆದೇಶವನ್ನ ನೀಡಿತ್ತು. ಆದ್ರೆ ಕೆಲ ಸಂಶಯಗಳಿದ್ದ ಕಾರಣ SP ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಆದೇಶದ ಪ್ರತಿಯನ್ನ ಪಡ್ಕೊಂಡು ಸಂಶಯಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇವತ್ತು ಎಫ್ಐಆರ್ ದಾಖಲಾಗಬಹುದು ಅಂತ ಹೇಳಿ ದೂರುದಾರರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ವಸಂತ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. SP ನಾಪತ್ತೆ ಅಂತ ಹೇಳಿ ದೂರ ಆಗ್ಬಿಟ್ಟಿದ್ದು, ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಅನ್ನ FIR ನ ಇನ್ನೂ ಲಾಂಚ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಆದ್ರೆ ಕೋರ್ಟ್ಗೆ ಬಂದು ಹೋಗಿದ್ದಾರೆ, ಮೈಸೂರಿಗೆ ಹೋಗುವಂತಹ ದಾರಿಯಲ್ಲಿದ್ದಾರೆ. ಇಷ್ಟೊತ್ತಿಗಾಗಲೇ ಕೇಸ್ ದಾಖಲಿಸಿ ತನಿಖೆ ಆಗಬೇಕಾಗಿತ್ತು, ಬಟ್ ಸರ್ಟಿಫೈಡ್ ಕಾಪಿ ಸಿಗಬೇಕಿತ್ತು ಅಂತ ಹೇಳಿ SP ಹೇಳಿದ್ದಾರೆ. ಈಗ ಸಿಕ್ಕಿದೆ, ಕೇಸ್ನ ಫೈಲ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. 90 ದಿನಗಳಲ್ಲಿ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ವಸಂತ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಪ್ರಕರಣದ ತನಿಖೆ ಆರಂಭ ಆಗಿದೆಯಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ
ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಪ್ರಕರಣದ ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ. ಪ್ರಕರಣದ ವಿಚಾರಣೆಯಲ್ಲಿ A1 ಆಗಿರುವಂತಹ ಸಿದ್ದರಾಮಯ್ಯ, A2 ಆಗಿರುವಂತಹ ಅವರ ಪತ್ನಿ ಪಾರ್ವತಿಯವರು ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ. ವಿಚಾರಣೆಗಾಗಿ ಹಾಜರಾಗಲೇಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.